ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 2026 ರಿಲೀಸ್ ಆದ ತಮಿಳ್ ಮೂವಿ 29 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಮೂವಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಆ್ಯಂಡ್ ಈ ಒಂದು ಮೂವಿಗೆ 7.1 IMDb ರೇಟ್ ಸಿಕ್ಕಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಸ್ಟಾರ್ಟಿಂಗ್ ನಾವು ಒಬ್ಬ ಹುಡುಗನ ನೋಡ್ತೀವಿ. ಈ ಹುಡುಗನ ಹೆಸರು ಸತ್ಯ. ಇವನು ಲೈಫಲ್ಲಿ ಏನೂ ಮಾಡಿಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ. ಅವನು ಒಂದು ಹಳ್ಳಿಯಲ್ಲಿರ್ತಾನೆ. ಆ ಹಳ್ಳಿಯಿಂದ ಹೊರಗೆ ಬರ್ತಾನೆ. ಅವನು ಒಂದು ಪೇಟೆಗೆ ಬರ್ತಾನೆ. ಅಲ್ಲೊಂದು ಕಂಪನಿಲಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವನ ಲೈಫಲ್ಲಿ ಯಾವುದೊಂದು ಹುಡುಗಿ ಬಂದಿರಲ್ಲ. ಸೊ ಹಾಗಾಗಿ ಅವನು ತುಂಬ ಜಾಸ್ತಿ ಡಿಸ್ಟರ್ಬಲ್ಲಿರ್ತಾನೆ. ಬೇಕಾದರೆ ಎಲ್ರಿಗೂ ಲವ್ ಇರ್ತದೆ ಅವನನ್ನೊಂದು ಬಿಟ್ಟು. ಅವನ ತಾಯಿಗೂ ಮತ್ತು ಅವನಿಗೂ ಒಂದು ರೀತಿ ಮಾತುಕತೆ ಇಲ್ಲ. ಅದು ಏನಕ್ಕಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಕಂಪನಿಯಲ್ಲಿ ಅವನು ಕೆಲಸ ಮಾಡೋದು ಆ್ಯಂಡ್ ಅವನ ಫ್ರೆಂಡ್ಸ್ ಅವರೇನಿದ್ದಾರೆ, ಒಬ್ಬ ಆನ್ಲೈನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾನೆ, ಇನ್ನೊಬ್ಬ ಲವ್ ಫೇಲ್ಯೂರ್ ಆಗಿರ್ತದೆ ಅವನು. ಸೊ ನಾವು ನೋಡ್ತೀವಿ ಸತ್ಯ ಸಿಂಗಲ್ ಆಗಿರ್ತಾನೆ. ಅವನು ಹೇಳೋ ಪ್ರಕಾರ ಎಲ್ರಿಗೂ ಲವ್ ಇದೆ, ಎಲ್ರಿಗೂ ಚಿಕ್ಕ ಮಕ್ಕಳಿಗೂ ಲವ್ ಇದೆ, ಬಟ್ ಸತ್ಯಗೆ ಇಲ್ಲ. ಅವನ ಬೈಕಲ್ಲಿ ಡ್ರಾಪ್ ಕೇಳಿಕೊಂಡು ಕೂಡ ಒಂದು ಹುಡುಗಿ ಕೂತಿಲ್ಲ, ಅದನ್ನು ಅವನು ಹೇಳ್ತಾನೆ. ಆ್ಯಂಡ್ ಅವನು ಕೆಲವು ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾನೆ, ಯಾಕಂದರೆ ಅವನಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇರ್ತದೆ. ನಾವು ನೋಡ್ತೀವಿ ಒಂದು ಜೋರು ಮಳೆ. ಒಬ್ಳು ಹುಡುಗಿ ಸತ್ಯ ಹಿಂದೆ ಆಚೆ ಈಚೆ ಓಡಾಡ್ತಾ ಇದ್ದಾಳೆ. ಯಾರು ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕೆ ನಾವು ಸ್ವಲ್ಪ ಹಿಂದೆ ಹೋಗಬೇಕು. ಒಂದು ಹುಡುಗಿನ ಸತ್ಯ ನೋಡಿರ್ತಾನೆ. ಅವನಿಗೆ ಅವಳು ತುಂಬ ಜಾಸ್ತಿ ಇಷ್ಟ ಆಗಿರ್ತಾಳೆ. ಅದೇ ಹುಡುಗಿನ ಅವನು ಆಫೀಸಲ್ಲಿ ನೋಡಿಬಿಡ್ತಾನೆ. ಅವಳ ಹೆಸರು ಬಂದುಬಿಟ್ಟು ವಿಜಿ. ಅವಳನ್ನು ನೋಡಿ ಅವನಿಗೆ ಮಾತೇ ಬರಲ್ಲ, ಯಾಕಂದರೆ ಅವಳು ತುಂಬ ಇಷ್ಟ ಆಗಿರ್ತಾಳೆ ಅವನಿಗೆ. ಆ್ಯಂಡ್ ನಾವು ನೋಡ್ತೀವಿ ವಿಜಿಯನ್ನು ಅವನು ಹೋಗ್ಲಿಕ್ಕೆ ಹೇಳ್ತಾನೆ ಮುಂದೆ. ಆ್ಯಂಡ್ ವಿಜಿ ಹೋದ್ಮೇಲೆ ಅವಳು ಸ್ವಲ್ಪ ಮುಜುಗರ ಪಡ್ಕೋತಾಳೆ ಮೇಲೆ ಹೋಗ್ತಿರುವಾಗ. ಆ್ಯಂಡ್ ತುಂಬ ಟೆನ್ಷನ್ ಆಗುತ್ತೆ ನಮ್ಮ ಸತ್ಯಗೆ. ಓಡ್ಕೊಂಬರ್ತಾನೆ, ಕೂಡ್ತಾನೆ, ನಾನೇನು ಮಾಡಿಲ್ಲ, ನನ್ನನ್ನು ತಪ್ಪಿನ್ಕೊಳ್ಳ ಅಂತ ಅಂದ್ಕೊಳ್ತಾನೆ. ಆ್ಯಂಡ್ ಆ ಹುಡುಗಿ ಬಂದು ಹೇಳ್ತಾಳೆ, ಸಾರಿ, ನಾನು ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೆ ಅಂತ. ಆ್ಯಂಡ್ ಹ್ಯಾಂಡ್ಶೇಕ್ ಕೊಡ್ತಾಳೆ, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಆ್ಯಂಡ್ ನಾವು ನೋಡ್ತೀವಿ ತುಂಬ ಜಾಸ್ತಿ ಕನ್ಫ್ಯೂಷನಲ್ಲಿ ಸತ್ಯ ಹ್ಯಾಂಡ್ಶೇಕ್ ಮಾಡ್ತಾನೆ. ಆ್ಯಂಡ್ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರು ಫ್ರೆಂಡ್ಸ್ ಆಗಿರ್ತಾರೆ. ಒಟ್ಟರಷ್ಟು ತುಂಬ ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಆ್ಯಂಡ್ ಈ ಒಂದು ಸೀನ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು. ತುಂಬ ಮಳೆ ಬರ್ತಿತ್ತು. ಆ್ಯಂಡ್ ಆ ಟೈಮಲ್ಲಿ ಈ ಹುಡುಗಿ ತುಂಬಾ ಜಾಸ್ತಿ ಚೈಲ್ಡಾಗಿ ಆಡ್ತಿದ್ಲು. ಆ್ಯಂಡ್ ಅದು ನೋಡೋಕ್ಕೆ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತಿತ್ತು. ನಾವು ನೋಡ್ತೀವಿ ಸತ್ಯ ಅಲ್ಲಿ ಪ್ರಪೋಸ್ ಮಾಡಿಗಿರ್ತಾನೆ, ಬಟ್ ಅವನಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಒಂದು ಮದುವೆಯಲ್ಲಿ ಅವನು ಅಡುಗೆ ಬಡಿಸೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾನೆ. ಆ್ಯಂಡ್ ಅಲ್ಲಿ ಸತ್ಯಗೆ ಒಬ್ಬ ಹುಡುಗ ಅವಮಾನ ಮಾಡ್ತಾನೆ. ಆ್ಯಕ್ಚುಲಿ ಅವನೊಬ್ಬ MLA ಮಗ ಅಂತೆ. ಆ್ಯಂಡ್ MLA ಮಗ ಆದ ಕಾರಣ ತುಂಬ ಜಾಸ್ತಿ ಅವಮಾನ ಸ್ಟಾರ್ಟಿಂಗ್ ಮಾಡ್ತಾನೆ. ಸತ್ಯಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಆ್ಯಂಡ್ ಹೇಳ್ತಾನೆ, ಈ ಹುಡುಗ ಏನಿದ್ದಾನೆ ಅವನ ಜೊತೆ ನನ್ನ ಫೈಟ್ ಆಗಿತ್ತು. ಆ್ಯಂಡ್ ಫೈಟ್ ಆದ ತಕ್ಷಣ ಅವನಿಗೆ ಸಾರಿ ಹೇಳಬೇಕು ಅಂತ MLA ಹೇಳಿದಾಗ ನನ್ನ ತಾಯಿ ಹೇಳಿದರು ಹೇಳಬೇಡ ಅಂತ. ಬಟ್ ನಾನು ಹೇಳಿದೆ. ಅವತ್ತಿನ 4 ವರ್ಷ ಆಯಿತು ನನ್ನ ತಾಯಿ ನನ್ನ ಜೊತೆ ಮಾತಾಡಿಲ್ಲ. ಇದೇ ಕಾರಣ ಆಗಿರುತ್ತೆ. ಸತ್ಯ ಮತ್ತು ಸತ್ಯ ತಾಯಿ ಮಧ್ಯೆ ಯಾವುದೇ ರೀತಿ ಬಾಂಡಿಂಗ್ ಇಲ್ಲ. ಅದಕ್ಕೆ ಅವನು ಪೇಟೆಗೆ ಬಂದು ಕೆಲಸ ಮಾಡ್ತಿರೋದು. ಆ್ಯಂಡ್ ಅದು ಘಟನೆ ಎಲ್ಲ ಹೇಳ್ತಾನೆ ಅವನ ಫ್ರೆಂಡ್ಸ್ ಅವರಿಗೆ. ಸತ್ಯ ತುಂಬ ಜಾಸ್ತಿ ಸಿಟ್ಟಲ್ಲಿರ್ತಾನೆ. ಆ್ಯಂಡ್ ಪುನಃ ಅವನು ರಸಮ್ ತರಲಿಕ್ಕೆ ಹೇಳ್ತಾನೆ. ಆ್ಯಂಡ್ ಇನ್ನೊಬ್ಬ ವ್ಯಕ್ತಿ ಹೋಗ್ತಾನೆ. ಮತ್ತು ಪುನಃ ಅಲ್ಲಿಗೆ ಹೋದಾಗ ಮಜ್ಜಿಗೆ ತರಲಿಕ್ಕೆ ಹೇಳ್ತಾನೆ. ಆ್ಯಂಡ್ ನಮ್ಮ ಸತ್ಯ ಏನು ಮಾಡ್ತಾನೆ ಅಂದರೆ ಸೀದಾ ಹೋಗ್ಬಿಡ್ತಾನೆ, ಮಜ್ಜಿಗೆ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಹಾಕ್ತಾನೆ ಇಡೀ ಎಲೆ ತುಂಬ ಮಜ್ಜಿಗೆ ಹಾಕ್ಬಿಡ್ತದೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಅವಾಗ ಸತ್ಯ ಹೇಳ್ತಾನೆ, ನೀನೇನು ಅಂದ್ಕೊಂಡಿದ್ಯಾ, ನಿನಗೆ 28, ನನಗೆ 29, ಒಂದೇ ವರ್ಷ ವ್ಯತ್ಯಾಸ. ಆ್ಯಂಡ್ ನೀನೀಗ ಮದುವೆ ಆಗಿದೆಯಾ, ಆದರೆ ನೀನು ನಿನ್ನ ಜೀವನದಲ್ಲಿ ಏನು ಮಾಡಿದ್ಯಾ, ನೀನು ನಿನ್ನ ತಂದೆ ಮಾಡಿದ ಹಣದಲ್ಲಿ ಕೊಳಿತಾ ಇದೆಯಾ, ಹಾಗೆ ಹೇಗೆ ಎಲ್ಲ ಡೈಲಾಗೆಲ್ಲ ಬಿಡ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಅವನು ವಿಜಯ್ ಹತ್ರ ಹೋಗ್ತಾನೆ. ವಿಜಯ್ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಅವನು ಸ್ವಲ್ಪ ಅನ್ಕಂಫರ್ಟೇಬಲಲ್ಲಿರ್ತಾನೆ. ಯಾಕಂದರೆ ಅವರ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಮಾತ್ರ ಇರೋದು, ಲವ್ ಇನ್ನೂ ಹುಟ್ಟಿರಲಿಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ. ಸೊ ಹಾಗಾಗಿ ಅವನು ಅವಳ ಜೊತೆ ಅಷ್ಟು ಕ್ಲೋಸ್ ಆಗ್ತಿರೋದು ಯಾಕೋ ಅವನಿಗೆ ಸರಿ ಅನಿಸ್ತಿರಲ್ಲ. ಪಾಯಿಂಟ್ ಆಫ್ ವ್ಯೂ ನೋಡ್ತಾಯಿದ್ರೆ ಅವ್ನು ಕರೆಕ್ಟಾಗಿ ಯೋಚನೆ ಮಾಡಿದ್ದಾನೆ. ಇಗ್ನೋರ್ ಮಾಡ್ತಾನೆ. ಅದು ಅವಳಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಬೈಲಿಕ್ಕೆ ಶುರು ಮಾಡ್ತಾಳೆ, ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ, 6 ತಿಂಗಳು ಕಾದಿದ್ದೀನಿ, ನಿನಗೊಂದು ಹೇಳಿಕ್ಕಾಗಲ್ವಾ ಐ ಲವ್ ಯು ಅಂತ. ಆಮೇಲೇನು ಇವರ ಮಧ್ಯೆ ಇರೋ ಫ್ರೆಂಡ್ಶಿಪ್ ಒಂದು ಲವ್ ಸ್ಟೋರಿಯಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆಮೇಲೆ ಅರ್ಧ ಮೂವಿ ಫುಲ್ಲು ಲವ್ ಸ್ಟೋರಿ. ಆ್ಯಂಡ್ ಅದು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ನಾವು ನೋಡ್ತೀವಿ ಇಲ್ಲಿ ವಿಜಿನ ಅಮ್ಮನಿಗೆ ಸ್ವಲ್ಪ ಡೌಟ್ ಬಂದಿರ್ತದೆ, ವಿಜಿ ಯಾರನ್ನೂ ಇಷ್ಟಪಡ್ತಿರ್ಬೋದು ಅಂತ. ಬಟ್ ಏನೂ ಹೇಳಲ್ಲ ಅವರು. ಯಾಕಂದರೆ ವಿಜಿ ಒಬ್ಬಳು ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾಳೆ. ಆ್ಯಂಡ್ ಅವಳು ಸತ್ಯನ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಿರೋದು. ಆ್ಯಂಡ್ ಅವಳಿಗೆ ಎಕ್ಸಾಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ಅಂತ ಹೇಳ್ತೀನಿ, ನಿಮಗೆ ಮುಂದೆ ಗೊತ್ತಾಗ್ತದೆ. ಇಲ್ಲಿ ಇವರಿಬ್ಬರ ಮಧ್ಯದಲ್ಲಿ ತುಂಬ ಒಳ್ಳೆಯ ಬಾಂಡಿಂಗ್ ಇದೆ. ಆ್ಯಂಡ್ ಮೇಯ್ನ್ಲಿ ಇವರ ಮಧ್ಯೆ ಒಂದು ಲವ್ ಏನಿದೆ ಅದು ತುಂಬ ಜಾಸ್ತಿ ಡೀಪಾಗಿ ಹೋಗಿರುತ್ತೆ. ಆ್ಯಂಡ್ ಒಮ್ಮೆನೇ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಸತ್ಯನ ತಾಯಿಗೆ ಹುಷಾರಿರೋದಿಲ್ಲ. ಸೊ ಈ ಒಂದು ಕರ್ಲಿ ಹುಡುಗ ಏನಿದ್ದಾನೆ ಅವ್ನು ಕರ್ಕೊಂಡು ಹೋಗ್ತಾನೆ. ಈ ಒಂದು ಕ್ಯಾರೆಕ್ಟರ್ ಮುಂದೆ ಮೇನ್ ಆಗ್ತದೆ. ಸೊ ಹಾಗಾಗಿ ನಾನು ಅವ್ನು ಹೆಸರಿಡ್ತೀನಿ ಕರ್ಲಿ ಹುಡುಗ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಸತ್ಯ ಮತ್ತು ಇವಳ ಮಾತುಕತೆನ. ವಿಜಿಗೆ ಇಷ್ಟ ಇರಲ್ಲ ಅವನನ್ನು ಕಳಿಸ್ಲಿಕ್ಕೆ, ಬಟ್ ಅವನ ತಾಯಿ ಹುಷಾರಿರೋದಿಲ್ಲ. ಸೊ ಅವನು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾಗಿ ಅವಳು ಎಲ್ಲ ಒಂದು
ಫುಡ್ ಎಲ್ಲ ಕೊಟ್ಬಿಡ್ತಾಳೆ ಅವನಿಗೆ. ಆ್ಯಂಡ್ ಈ ಒಂದು ಸೀನ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು. ನನಗೆ ಪರ್ಸ್ನಲಿ ಈ ಮೂವಿಯಲ್ಲಿ ಈ ಸೀನ್ ಬೆಸ್ಟ್ ಅನ್ನಿಸ್ತು. ಆ್ಯಂಡ್ ಅವನಿಗೂ ಕೂಡ ತುಂಬ ಜಾಸ್ತಿ ಖುಷಿ ಆಯಿತು. ಲೈಕ್ ಈ ರೀತಿ ಒಂದು ಹುಡುಗಿನ ನಾನು ಪಡೆದಿರೋದೇ ಒಂದು ನನ್ನ ಪುಣ್ಯದ ಕೆಲಸ ಅಂತ ಅವ್ನು ಅನ್ಕೋತಾನೆ. ನಾವು ಕೂಡ ಅದೇ ಫೀಲ್ ಮಾಡ್ಕೋತೀವಿ. ಇವರಿಬ್ಬರ ಜೋಡಿ ಎಷ್ಟೇ ಹೇಳಿದ್ರು ತುಂಬ ಜಾಸ್ತಿ ಕ್ಯೂಟ್ ಇದೆ. ಆ್ಯಂಡ್ ಅವನಿಗೆ ಹಿಂದೆ ನಡೆದ ಘಟನೆ ಎಲ್ಲ ನೆನಪಾಗುತ್ತೆ. ಅವನು ಅದನ್ನು ನೆನೆಸ್ಕೊಂಡು ನಗಾಡ್ತಾ ಇರ್ತಾನೆ. ಆ್ಯಂಡ್ ಅವನು ಹಾಸ್ಪಿಟಲ್ ಬರ್ತಾನೆ, ಸ್ವಲ್ಪ ಹೇಳ್ತಾನೆ ಇದೆಲ್ಲ ಕೆಲಸ ಮಾಡಬೇಡಿ. ಆ್ಯಂಡ್ ಆ ತಾಯಿಗೆ ಅದು ಇಷ್ಟ ಇರೋದಿಲ್ಲ. ತಂದೆ ಹೇಳ್ತಾರೆ ನೀನು 1 ವಾರ ಇಲ್ಲೇ ಇರು ಅಂತ. ಸೊ ಹಾಗಾಗಿ ಅವನು ಒಪ್ಕೋತಾನೆ. ನಾವು ನೋಡ್ತೀವಿ ಇವ್ರದ್ದು 1 ವಾರ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ನಡೀತದೆ. ಲೈಕ್ ಡೈಲಿ ಕಾಲ್ ಮಾಡೋದು, ಡೈಲಿ ಈ ಥರ ಎಲ್ಲ. ಆಮೇಲೆ ನಾವು ನೋಡ್ತೀವಿ ಸತ್ಯ ಊರಿಂದ ಬಂದಿರ್ತಾನೆ. ಸೊ ಹಾಗಾಗಿ ವಿಜಯಲಕ್ಷ್ಮಿ ಸತ್ಯನ ಹುಡ್ಕೊಂಡು ಅವನ ಮನೆ ಬಂದಿರ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಆ ಕರ್ಲಿ ಹುಡುಗ ತುಂಬ ಜಾಸ್ತಿ ಕುಡಿಯೋ ಪದಾರ್ಥಗಳನ್ನೆಲ್ಲ ಅಲ್ಲೇ ಇಟ್ಟಿರ್ತಾನೆ. ಸೊ ಹಾಗಾಗಿ ಅದನ್ನೆಲ್ಲ ಹೊರಗೆ ತಗೊಂಡೋಗಿ ಕುಡಿಯೋಕ್ಕೆ ಶುರು ಮಾಡ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಮಾತುಕತೆ ಆಗುತ್ತೆ. ಆ್ಯಂಡ್ ಅಲ್ಲಿಗೆ ಎಂಟರ್ ಆಗೋದು ಪುನಃ ಕರ್ಲಿ ಹುಡುಗ. ಆ್ಯಂಡ್ ಅವನು ಊಟ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ವಿಜಯಲಕ್ಷ್ಮಿ ಅಡುಗೆ ಮಾಡಿರ್ತಾಳೆ. ಸ್ವಲ್ಪ ಹೊತ್ತು ನಾರ್ಮಲ್ ಆಗಿರ್ತಾನೆ. ಆ್ಯಂಡ್ ಅವನು ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ನೀನು ನನ್ನ ಫ್ರೆಂಡನ್ನು ಬಿಡಬೇಡ, ನನ್ನ ಹುಡುಗಿನ ಬಿಟ್ಟೋದ್ಲು. ಆ್ಯಂಡ್ ಈಗ ನನಗೆ ಏನೂ ಇಲ್ಲ ಥರ ಆಗಿದೆ, ನೀನು ನನ್ನ ಫ್ರೆಂಡನ್ನು ಬಿಡಬೇಡ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಅವನು ಹೇಳಿದ್ದು ತುಂಬ ಜಾಸ್ತಿ ಡೀಪಾಗಿ ಇವರಿಬ್ಬರ ಮನಸ್ಸಲ್ಲಿ ಇರ್ತದೆ. ಮೇನ್ಲಿ ವಿಜಯಲಕ್ಷ್ಮಿ ಮನಸ್ಸಲ್ಲಿ. ಅದು ನಮ್ಮ ಸತ್ಯ ಕೂಡ ಅರ್ಥ ಆಗ್ತಿರ್ತದೆ. ಆ್ಯಂಡ್ ಅವಳು ತುಂಬ ಜಾಸ್ತಿ ಯೋಚನೆ ಮಾಡ್ತಿರ್ತಾಳೆ. ಯಾಕಂದರೆ ಅವಳ ತಾಯಿ ಕೂಡ ಇಂಪಾರ್ಟೆಂಟ್, ಎಕ್ಸಾಮ್ ಇಂಪಾರ್ಟೆಂಟ್, ಆ್ಯಂಡ್ ಇದು ಕೂಡ. ಆ್ಯಂಡ್ ನಾವು ನೋಡ್ತೀವಿ ಒಂದು ಜಬರ್ದಸ್ತ್ ಸಾಂಗ್. ಆ್ಯಂಡ್ ಅದರಲ್ಲಿ ಅವರದ್ದೊಂದು ರಿಲೇಷನ್ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಅವರ ಮಧ್ಯೆ ತುಂಬ ಜಾಸ್ತಿ ಬಾಂಡಿಂಗ್ ಆಗಿರ್ತದೆ. ನಾವು ನೋಡ್ತೀವಿ ಒಂದು ಟ್ರಾಜಿಡಿ ಸೀನನ್ನು. ಸತ್ಯನ ತಂದೆ ತಾಯಿ ಬಂದಿರ್ತಾರೆ ಸೀರೆ ಎಲ್ಲ ತಗೊಂಡು ಅವಳಿಗೆ ಕೊಡಬೇಕು ಅಂತ. ಆ್ಯಂಡ್ ಸತ್ಯ ಕೂಡ ವೆಯ್ಟ್ ಮಾಡ್ತಿರ್ತಾನೆ. ಬಟ್ ಅಲ್ಲಿ ವಿಜಯಲಕ್ಷ್ಮಿ ಓದ್ತಾ ಇರ್ತಾಳೆ, ಅವಳಿಗೆ ಎಕ್ಸಾಮ್ ಇರ್ತದೆ. ಸೊ ಅವಳು ಓದೋ ಕೆಲಸ ಮಾಡ್ತಿರ್ತಾಳೆ. ಬಟ್ ಒಂದು ಮೂಮೆಂಟಿಗೆ ಅಲ್ಲಿಗೆ ಬರ್ತಾಳೆ ಅವಳು. ಆ್ಯಂಡ್ ಆ ಟೈಮಲ್ಲಿ ಅವ್ನು ತುಂಬ ಜಾಸ್ತಿ ಬೈತಾನೆ, ನಿಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಹಾಗೆ ಹೀಗೆ ಅಂತ. ಅವಳು ಅದೇ ಸ್ಟ್ರೆಸ್ಸಲ್ಲಿ ಎಕ್ಸಾಮ್ ಚೆನ್ನಾಗಿ ಕೊಡಲ್ಲ. ಅದೇ ಸಿಟ್ಟನ್ನು ಅವಳು ಅವನ ಮುಂದೆ ತೋರಿಸ್ತಾಳೆ. ಅವನಂತೂ ಎಲ್ಲ ಕರೆಕ್ಟಾಗಿರ್ತದೆ ಅಂದ್ಕೊಳ್ತಾನೆ. ಬಟ್ ಆ ಥರ ಏನೂ ಆಗಿರಲ್ಲ. ಹೇಳ್ತಾಳೆ, ನೀನು ಬೈದದ್ದು ನನಗೆ ತುಂಬ ಜಾಸ್ತಿ ಟೆನ್ಷನ್ ಆಗಿತ್ತು, ನಾನು ಎಕ್ಸಾಮನ್ನು ಚೆನ್ನಾಗಿ ಕೊಟ್ಟಿಲ್ಲ. ಆ್ಯಂಡ್ ನಾನು ಅಲ್ಲೇ ತಲೆ ತಿರುಗಿ ಬಿದ್ದುಬಿಟ್ಟೆ. ಆ್ಯಂಡ್ ಅವ್ರು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ನನ್ನ 1 ವರ್ಷ ವೇಸ್ಟ್ ಆಯಿತು. ನನ್ನ ತಾಯಿಗೇನು ಅಂತ ಹೇಳಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ನಾವು ಕೂಡ ರಿಯಲೈಸ್ ಮಾಡ್ಕೋತೀವಿ ಅವಳೊಂದು ಪೇನನ್ನು. ಯಾಕಂದರೆ ಅವಳಿಗೆ ತಾಯಿ ಮಾತ್ರ ಇರೋದು. ತಾಯಿಗೆ ಅವಳು ಎಕ್ಸಾಮ್ ಚೆನ್ನಾಗಿ ಮಾಡಬೇಕು ಆ್ಯಂಡ್ ಅವಳು ಒಂದು ಪೊಸಿಷನ್ಗೆ ಹೋಗ್ಬೇಕಂತ ಆಸೆ ಇರುತ್ತೆ. ಆ್ಯಂಡ್ ಅವಳು ಈ ರೀತಿಯೆಲ್ಲ ಆದರೆ ಏನು ಮಾಡೋದು. ಆ್ಯಂಡ್ ಅವಳು ಹೇಳ್ತಾಳೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ. ಸೊ ನಾವು ನೋಡ್ತೀವಿ ಸತ್ಯ ಅವಳ ತಲೆಗೆ ಕೈ ಇಟ್ಟು ಅಲ್ಲಿಂದ ಹೋಗಿಬಿಡ್ತಾನೆ. ಸ್ವಲ್ಪ ವರ್ಷ ಆದಮೇಲೆ ನಾವು ನೋಡ್ತೀವಿ ಸತ್ಯನ ಪರಿಸ್ಥಿತಿನ. ಲೈಕ್ ಲಿಟ್ರಲಿ ಅವ್ನು ತುಂಬ ಜಾಸ್ತಿ ದೊಡ್ಡ ದೇವದಾಸೆ ಆಗಿರ್ತಾನೆ, ಗಡ್ಡ ಎಲ್ಲ ಬಿಟ್ಕೊಂಡು. ಆ್ಯಂಡ್ ಅವ್ನು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಅವನು ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು ಅಂತ ಅವನೊಂದು ಜಿಲ್ಲೆಯನ್ನು ಕ್ಲೀನ್ ಮಾಡಿ ಲೇಖನ ಮಾಡಬೇಕು ಅಂತ ಅನ್ಕೋತಾನೆ. ಆ್ಯಂಡ್ ನಾವು ನೋಡ್ತೀವಿ ಒಬ್ಬಳು ಹುಡುಗಿ ಜಾನು ಅಂತ. ಸೊ ಅವಳು ಕೂಡ ಸತ್ಯನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ತಿರ್ತಾಳೆ. ಅದು ಸತ್ಯಗೆ ಅರ್ಥ ಆಗ್ತಿರ್ತದೆ, ಆದರೆ ಇಗ್ನೋರ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ವಿಜಯಲಕ್ಷ್ಮಿ, ಅವಳಿಗೂ ಕೂಡ ಒಬ್ಬ ಹುಡುಗ ಇಂಟ್ರೆಸ್ಟ್ ತಗೊಳ್ತಿರ್ತಾನೆ. ಎಲ್ಲ ಕೆಲಸ ಶುರುವಾಗುತ್ತೆ. ಆ ಒಂದು ಊರನ್ನು ಕ್ಲೀನ್ ಮಾಡೋ ಕೆಲಸ ಶುರುವಾಗುತ್ತೆ. ಅಲ್ಲಿ MLA ಅವರು ಕೂಡ ತೊಂದರೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಕೆಲಸ ಮಾತ್ರ ನಿಲ್ಲೋದಿಲ್ಲ. ಅಲ್ಲಿ ಸತ್ಯನ ಅಪ್ಪ ಹೇಳ್ತಾರೆ, ನಮ್ಮ ಮಗ ಬಂದ್ಬಿಟ್ಟ, ನಿನಗೆ ಇದೇ ಬೇಕಿದ್ದದಲ್ಲ. ಆಗ ಅವ್ರ ತಾಯಿ ಹೇಳ್ತಾರೆ, ಅವನಿದೆಲ್ಲ ಮಾಡ್ತಿರೋದು ಆ ಹುಡುಗಿಗೋಸ್ಕರ. ಈ ಕಡೆ ಸತ್ಯನ ಇಂಪ್ರೆಸ್ ಮಾಡಬೇಕು ಅಂತ ಜಾನು ಟ್ರೈ ಮಾಡ್ತಿದ್ರೆ, ಇನ್ನೊಂದು ಕಡೆ ವಿಜಯಲಕ್ಷ್ಮಿನ ಇಂಪ್ರೆಸ್ ಮಾಡಬೇಕಂತ ಇನ್ನೊಬ್ಬ ಹುಡುಗ ಟ್ರೈ ಮಾಡ್ತಿರ್ತಾನೆ. ಆದರೆ ಇವರಿಬ್ಬರು ಕೂಡ ಫೇಲ್ ಆಗ್ತಾರೆ ನೋಡಿ. ಆ್ಯಂಡ್ ನಾವು ನೋಡ್ತೀವಿ ಆ ಕರ್ಲಿ ಹುಡುಗನಿಗೆ ಹೇಳ್ಬಿಡ್ತಾಳೆ ಜಾನು, ನನಗೆ ಅವನಿಂದ್ರೆ ಇಷ್ಟ ಅಂತ. ಕರ್ಲಿ ಹುಡುಗ ಸ್ವಲ್ಪ ಟ್ರೈ ಮಾಡ್ತಾನೆ ಇವರಿಬ್ಬರನ್ನು ಒಟ್ಟು ಮಾಡಬೇಕು ಅಂತ. ಬಟ್ ನಮ್ಮ ಸತ್ಯ ಅಂತೂ ಇವಳನ್ನು ಒಪ್ಪೋದೇ ಇಲ್ಲ. ಆ್ಯಂಡ್ ಫ್ರೆಂಡ್ಸ್ ಕೂಡ ಹೇಳ್ತಾರೆ, ನೀನು ಯಾಕೆ ಮರೀತಿ ಅವನನ್ನು ಇಷ್ಟಪಡ್ತಿದ್ದಿ ಅಂತ. ಜಾನು ಹೇಳ್ತಾಳೆ, ಅವನು ಒಟ್ರಾಶಿ ನಂಗೆ ಇಷ್ಟನೇ. ನಾವು ನೋಡ್ತೀವಿ ಇಲ್ಲಿ ಸತ್ಯ ಜೈಲಿಗೆ ಹೋಗಿದ್ದಾನೆ ಅಂತ. ಒಟ್ರಾಶಿ ಹೇಳಿದ್ರೆ ಅವನು ಮೋಸ ಮಾಡಿದ್ದಾನೆ ಜನರಿಗೆ ಅಂತ ಹೇಳಿ ಅವನನ್ನು ಜೈಲಿಗೆ ಆಗಿರ್ತಾರೆ. ಸೊ ಈ ಮೂಮೆಂಟಿಗೆ ವಿಜಯ್ಗೆ ತುಂಬ ಜಾಸ್ತಿ ಅಳು ಬಂದುಬಿಡ್ತದೆ. ಆ್ಯಂಡ್ ಅವಳೆಲ್ಲ ವಿಷಯನ ತಾಯಿಗೆ ಹೇಳ್ತಾಳೆ. ಆ್ಯಂಡ್ ಹೇಳ್ತಾಳೆ, ನನಗೆ ಈಗ ಓದಲಿಕ್ಕೂ ಆಗ್ತಾಯಿಲ್ಲ, ನನಗೆ ಓದೋದ್ರಲ್ಲಿ ಅವನ ಮುಖನೇ ಕಾಣ್ತಾ ಇದೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಆ್ಯಂಡ್ ತಾಯಿ ಕೂಡ ಅದನ್ನು ಅರ್ಥ ಮಾಡ್ಕೋತಾರೆ. ಏನು ಜಾಸ್ತಿ ಅವಳಿಗೆ ಹೇಳಿಕ್ಕೆ ಹೋಗಲ್ಲ. ಸತ್ಯನ ತಾಯಿ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ. ಆ್ಯಂಡ್ ಸತ್ಯನಿಗೆ ತುಂಬ ಜಾಸ್ತಿ ಹೊಡೆದಿರ್ತಾರೆ. ಇದನ್ನು ನೋಡಿ ತಾಯಿಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ. ನಾವು ಸ್ವಲ್ಪ ಮಾತುಕತೆ ನೋಡ್ತೀವಿ ಇವರ ಮತ್ತೆ. ಫೈನಲಿ ಸತ್ಯ ಏನು ತಪ್ಪು ಮಾಡಿಲ್ಲ ಅಂತ ರಿಪೋರ್ಟರ್ಸ್ ಮುಂದೆ ತಾಯಿ ಹೇಳಿಕೆ ಶುರು ಮಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಸತ್ಯ ಫೈನಲಿ ಹೊರಗೆ ಬಂದಿದ್ದಾನೆ. ಅವನು ಹಾಸ್ಪಿಟಲಲ್ಲಿ ಇರ್ತಾನೆ. ಆ್ಯಂಡ್ ಅಲ್ಲಿ ಸತ್ಯನ ಮುಂದೆ ಕಾಣೋದು ವಿಜಯಲಕ್ಷ್ಮಿನ ತಾಯಿ ಆ್ಯಂಡ್ ಜಾನು ಮತ್ತು ಕರ್ಲಿ ಹುಡುಗ. ಆ್ಯಂಡ್ ವಿಜಯಲಕ್ಷ್ಮಿ ತಾಯಿ ಹೇಳ್ತಾರೆ, ಅವಳು ನಿನ್ನನ್ನು ತುಂಬ ಜಾಸ್ತಿ ಅನ್ಕೋತಿದ್ದಾಳೆ ಹಾಗೆ ಹೀಗೆ ಅಂತ. ನಾವು ನೋಡ್ತೀವಿ ಆ ಒಂದು ಗ್ರೀನ್ ಕಲರ್ ಅಂಗಿ ಹಾಕ್ಕೊಂಡು ಅವನು ಪುನಃ ಆ ಲ್ಯಾಂಡಿಗೆ ಹೋಗ್ತಾನೆ. ಅಲ್ಲಿ ನೀರು ಇರುತ್ತೆ ನೋಡಿ, ಅವನ ಕಣ್ಣಲ್ಲಿ ನೀರು ಬಂದುಬಿಡ್ತದೆ. ನಾವು ನೋಡ್ತೀವಿ ಫೈನಲಿ ವಿಜಯಲಕ್ಷ್ಮಿನ ಸತ್ಯ ಕರೀತಾನೆ. ಆ್ಯಂಡ್ ವಿಜಯಲಕ್ಷ್ಮಿ ಮೊದಲಿಗೆ ಬರ್ಲಿಕ್ಕೆ ಇದು ಮಾಡ್ತಾಳೆ. ಕರ್ಲಿ ಹುಡುಗ ಕೂಡ ತುಂಬ ಜಾಸ್ತಿ ಹೆಲ್ಪ್ ಮಾಡ್ತಿರ್ತಾನೆ. ಈ ಸೀನ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು. ಆ್ಯಂಡ್ ಈ ಒಂದು ಮ್ಯೂಸಿಕ್ ಏನಿತ್ತು ಬ್ಯಾಕ್ಗ್ರೌಂಡ್ ತುಂಬ ಜಾಸ್ತಿ ಕ್ರೇಜಿ ಇತ್ತು.
ಆ್ಯಂಡ್ ನಾವು ನೋಡ್ತೀವಿ ಅವರಿಬ್ಬರು ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಫಸ್ಟಿಗೆ ಸ್ವಲ್ಪ ಕೋಲ್ಡ್ ಆಗಿರ್ತಾಳೆ ನಮ್ಮ ಹುಡುಗಿ ವಿಜಯಲಕ್ಷ್ಮಿ. ಆ್ಯಂಡ್ ಅವ್ನು ಹೇಳ್ತಾನೆ 2 ನಿಮಿಷ ಇಲ್ಲೇ ನೀರು, 2 ನಿಮಿಷ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಳಿಗೆ ಹೆದರಿಕೆ ಆಗ್ಲಿಕ್ಕೆ ಶುರುವಾಗುತ್ತೆ, ಇವನು ಎಲ್ಲಿಗೆ ಹೋದ ಅಂತ. ಆ್ಯಂಡ್ ನಾವು ನೋಡ್ತೀವಿ ಒಬ್ಬ ವ್ಯಕ್ತಿನ, ಆ್ಯಂಡ್ ಆ ವ್ಯಕ್ತಿ ಹೇಳ್ತಾರೆ ನಾನು ನಿನ್ನ ಅಪ್ಪ ಅಂತ. ಸೊ ಈ ಮೂಮೆಂಟ್ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ. ಆ್ಯಂಡ್ ಸ್ವಲ್ಪ ಅಳ್ತಾರೆ ಆ್ಯಂಡ್ ಸಾರಿ ಕೂಡ ಕೇಳ್ತಾರೆ. ವಿಜಯಲಕ್ಷ್ಮಿ ಹೇಳ್ತಾಳೆ ಥ್ಯಾಂಕ್ ಯು ನೀನು ನನ್ನ ತಂದೆಯನ್ನು ಮೀಟ್ ಮಾಡಿದ್ದಕ್ಕೆ, ಆ್ಯಂಡ್ ಈ ವಿಷಯನ ತಾಯಿಗೆ ಹೇಳ್ಬೇಡ ಅಂತ. ನಾವು ಸ್ವಲ್ಪ ಸಮಯ ಆದಮೇಲೆ ನೋಡ್ತೀವಿ, ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ರೀತಿ ಕೊಡ್ತಾ ಇರ್ತಾನೆ, ಲೈಕ್ ಕೌನ್ಸಿಲಿಂಗ್ ಮಾಡ್ತಾ ಇರ್ತಾನೆ. ಅದು ಬಂದುಬಿಟ್ಟು ಸತ್ಯ. ಇನ್ನೊಂದು ಕಡೆ ಎಕ್ಸಾಮನ್ನು ಕೊಡ್ತಾ ಇರ್ತಾಳೆ. ಅವಳಿಗೆ ಈ ಟೈಮಲ್ಲಿ ಯಾವುದೇ ಒಂದು ಸ್ಟ್ರೆಸ್ ಇರೋದಿಲ್ಲ. ಅವಳಿಗೆ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀಲಿಕ್ಕಾಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಪಾಸಿಟಿವ್ ಆಗಿ ಎಕ್ಸಾಮ್ ಬರೀತಾಳೆ. ತುಂಬ ಖುಷಿಯಾಗುತ್ತೆ ಅವಳಿಗೆ. ಆ್ಯಂಡ್ ಅವಳು ನಮ್ಮ ಸತ್ಯಗೆ ಒಂದು ಮೆಸೇಜ್ ಕೂಡ ಮಾಡ್ತಾಳೆ. ಆ್ಯಂಡ್ ಸ್ವಲ್ಪ ಸಮಯ ಆದ ನಂತರ ನಾವು ನೋಡ್ತೀವಿ ಅವರಿಬ್ಬರಿಗೆ ಮದುವೆ ಆಗಿದೆ. ಆ್ಯಂಡ್ ಅವನಂತೂ ಬಿತ್ಕೊಂಡಿರ್ತಾನೆ. ಅವಳು ಸ್ವಲ್ಪ ಡೀಪಾಗಿ ಹೇಳ್ತಾ ಇರ್ತಾಳೆ, ಸ್ವಲ್ಪ ಮಾತಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಮೂವಿ ಮುಗೀತದೆ. ರಿವ್ಯೂ ಟೈಮ್. ಈ ಒಂದು ಮೂವಿ ಬಗ್ಗೆ ಹೇಳೋದಾದರೆ, ಈ ಮೂವಿಯಲ್ಲಿ ಸತ್ಯ ಕ್ಯಾರೆಕ್ಟರ್ ಯಾವ ರೀತಿ ಅಂದರೆ, ಅವನ ಲೈಫಲ್ಲಿ ಏನೂ ಇರಲಿಲ್ಲ ಸ್ಟಾರ್ಟಿಂಗ್. ಅಂದರೆ ಅವ್ನಿಗೆ ಏನು ಮಾಡಬೇಕು ಎಂಥ ಕತೆ ಅಂದರೂ ಗೊತ್ತಿರಲ್ಲ. ಒಬ್ಬಳು ಹುಡುಗಿ ಎಂಟರ್ ಆಗ್ತಾಳೆ, ಒಂದು ಸ್ವಲ್ಪ ಅವನ ಲೈಫ್ ಬದಲಾಗ್ತದೆ. ಆಮೇಲೆ ಅವಳು ಬಿಟ್ಟೋದ್ಮೇಲೆ ಕ್ಲಿಯರಾಗಿ ಅವನ ಲೈಫನ್ನು ಪೂರ್ತಿಯಾಗಿ ಬದಲು ಮಾಡ್ತಾನೆ. ಅವನು ದೇವದಾಸ್ ಅಂತೂ ಆಗಿದ್ದ, ಬಟ್ ಆದರೂ ಕೂಡ ಪರವಾಗಿಲ್ಲ. ಈ ಮೂವಿ ತುಂಬ ಚೆನ್ನಾಗಿದೆ, ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಸೌತಿದ್ದು ಮೂವಿ ಏನಿದೆ, ಲವ್ ಸ್ಟೋರಿ ಮೂವೀಸ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಅವರನ್ನು ಯಾರೂ ಕೂಡ ಬೀಟ್ ಮಾಡೋಕ್ಕಾಗಲ್ಲ. ಬಾಲಿವುಡ್ ಎಂತನೇ ಮೂವಿ ತರಲಿ, ಅದರಲ್ಲಿ ವಲ್ಗ್ಯಾರಿಟಿ ಹೈ ಲೆವೆಲ್ ಇರ್ತದೆ ಅದು ಲವ್ ಸ್ಟೋರಿಯಲ್ಲಿ. ಬಟ್ ಸೌತ್ ಬೀಟ್ ಮಾಡೋಕ್ಕಾಗಲ್ಲ ಗೈಸ್. ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.